ಎಲ್ಲರಿಗೂ ನಮಸ್ಕಾರ. ನಾನು ಪೂರ್ಣಿಮಕ್ಕ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಬೋಟ್ ನೆಕ್ ಒಂದು ಡಿಸೈನ್ ಹೇಳ್ಕೊಡ್ತೀನಿ ನೋಡ್ರಿ. ಈ ಥರ ಫಸ್ಟ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ರಿ. ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಪಟಾಯಿಸ್ಬೇಕು. ಸೊ ನೋಡ್ರಿ, ಇಲ್ಲಿ ಇದು ಮೇನ್ ಫ್ಯಾಬ್ರಿಕ್ ಸೀದಾ, ಇದು ಮೇನ್ ಫ್ಯಾಬ್ರಿಕ್ ಉಲ್ಟಾ ಇದೆ ಅಲ್ವಾ. ಸೊ ಇಲ್ಲಿ ನೋಡ್ರಿ, ಇಲ್ಲಿಗ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಬಟ್ಟೆ ಇಟ್ಟು ಹೇಗೆ ಮಾರ್ಕ್ ಮಾಡಿದ್ದೀವಲ್ವ ಹಾಗೆ ಅದ್ರ ಮೇಲೇ ನಾವೇನು ಮಾಡಬೇಕು, ಸ್ಟಿಚ್ ಹಾಕಬೇಕು. ಸೀದಾ ಸ್ಟಿಚ್ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ ಅದು. ಇಲ್ಲಿ ನೋಡಿ, ಈ ಥರ ಸೀದಾ ಹೊಲಿಗೆ ಹಾಕ್ರಿ, ಆಯಿತಾ. ಈ ಥರ ಈ ಕಡೆ ಸ್ವಲ್ಪ ಹಿಂಗೆ ಒಳಿಸ್ಕೊಂಡಾರ ಹಾಕ್ಕೊಡ್ರಿ. ಈ ಥರ ಕ್ರಾಸ್ ಮೇಲೆ ಮಾಡಿದರೂ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು, ಓಕೆನಾ. ಅದರಲ್ಲಿ ಇಲ್ಲಿ ನೋಡ್ರಿ, ಸ್ಟಿಚ್ ನೇರ ಬರಬೇಕು. ಅದು ಯಾವ ಥರ ಶೇಪ್ ಮಾರ್ಕ್ ಮಾಡಿದ್ದೀವಲ್ಲ ಆ ಥರನೇ ಬರಬೇಕು, ಓಕೆನಾ. ಎಡ್ಜ್ ಬಂದಾಗ ಏನು ಮಾಡಬೇಕು, ಸೂಜಿ ಕೆಳಗಿಟ್ಟು ಫುಟ್ ಮ್ಯಾಕ್ ಎತ್ತಿ ಹೊಳಿಸ್ಬೇಕು. ಇಲ್ಲೂ ಹಾಗೆ ನೋಡ್ರಿ, ಇವಾಗ ಸೂಜಿ ಕೆಳಗಿಟ್ಟು ಫೂಟು ಮ್ಯಾಕ್ ಎತ್ತಿ ಬಟ್ಟೆ ಹೊಳಿಸ್ಕೊಂಡು ಮತ್ತೆ ಮಾರ್ಕ್ ಹಾಕಬೇಕು. ಮತ್ತು ಸೀದಾ ಹೊಲಿಗೆ ಹಾಕಬೇಕು. ಹೀಗೆ ನೀಟಾಗಿ ಹೊಲಿಗೆ ಹಾಕಬೇಕು. ಅಂದಾಗ ನಮ್ಮ ಸ್ಟಿಚ್ ಕರೆಕ್ಟಾಗಿ ಬರುತ್ತೆ, ಓಕೆ. ಸ್ಟಿಚ್ ಕರೆಕ್ಟಾಗಿ ಬರುತ್ತೆ, ಓಕೆನಾ. ಇಲ್ಲಿ ನೋಡ್ರಿ, ಈ ಥರ ಕಟ್ಟಿ ಇದನ್ನು ಹೊಲಿಗೆ ಹಾಕಬೇಕು. ನೋಡಿದ್ರಾ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಏನು ಮಾಡಬೇಕು ನೋಡ್ರಿ, ಈಗ ಈ ಥರ ಇದಾದಮೇಲೆ ಈ ಥರ ಮಾರ್ಕಿಂಗ್ ಎಲ್ಲಿ ಮಾರ್ಕ್ ಮಾಡೀವಿ ಆ ಥರ ಅದ್ರ ಮೇಲೆ ಹಾಕಬೇಕು. ಸೊ ಇನ್ಮೇಲೆ ಕೆಳಗಡೆ ಏನಿರುತ್ತಲ್ಲ ಅದನ್ನು ಕೂಡ ಸೀದಾ ಹೊಲಿಗೆ ಹಾಕಬೇಕು. ಕೆಳಗಡೆ ಏನು 1/2 ಇಂಚ್ ಬಿಟ್ಟಿರ್ತೀವಲ್ಲ 1/2 ಇಂಚಿಗೆ ಸೀದಾ ಹೊಲಿಗೆ ಹಾಕಬೇಕು. ಇಲ್ಲಿ ಹಾಕ್ತಾ ಇದ್ದೀನಲ್ವ, ಈ ಥರ ಸೀದಾ 1/2 ಇಂಚಿಗೆ ಹೊಲಿಗೆ ಹಾಕಬೇಕು. ಅರ್ಥ ಆಯ್ತಾ. ಸೊ ನೀವು ಕೂಡ ಹಾಗೆ ಮಾಡಿ ಬಟ್ಟೆ ಹೊಲಿಸ್ಬಿಟ್ರೆ ಆಗೋಯ್ತು. ಇಲ್ಲಿ ನೋಡ್ರಲ್ಲ, ನೀಟಾಗಿ ನಿಮಗೆ 1/2 ಇಂಚಿಗೆ ಹೊಲಿಗೆ ಹಾಕ್ಕೊಳ್ರಿ, ಓಕೆನಾ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸು ನೋಡಿ, ಹಾಗೆ ಫುಲ್ ವಿಡಿಯೋಸ್ ನೋಡಿರಿ, ಅರ್ಥ ಆಗುತ್ತೆ. ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಓಕೆನಾ. ಇಲ್ಲಿ ನೋಡ್ರಿ, ಏನು ಇದನ್ನು ಬಟ್ಟೆ ಹೊಲಿಗೆ ಹಾಕಿರ್ತೀವಲ್ಲ ಅಲ್ಲಿ 1/4 ಇಂಚಿಗೆ ಬಿಟ್ಟು ಫುಲ್ ಅಷ್ಟು ಕಟ್ ಮಾಡಿ ತೆಗಿಬೇಕು. ಅರ್ಥ ಆಯ್ತಾ. 1/4 ಇಂಚು ಬಟ್ಟೆ ಬಿಟ್ಟು ನಿಧಾನಕ್ಕೆ ಹೊಲಿಗೆಯಿಂದ ಈ ಕಡೆನೇ ಇರಬೇಕು. ಹೊಲಿಗೆ ಆ ಕಡೆ ಹೋದರೆ ಬಟ್ಟೆ ಹಾಳಾಗಿಬಿಡುತ್ತೆ. ಹೊಲಿಗೆಯಿಂದ ಈ ಕಡೆನೇ ಬರಬೇಕು, ಓಕೆನಾ. 1/4 ಇಂಚಿಗೆ ಕಟ್ ಮಾಡಿ ತೊಗೋಬೇಕು. ಅರ್ಥ ಆಯ್ತಾ. ನೋಡಿ, ಇಲ್ಲಿ 1/4 ಇಂಚಿಗೆ ಕಟ್ ಮಾಡಿ ತೊಗೋಬೇಕು. ಈ ಥರ ನೀಟಾಗಿ ಕಟ್ ಮಾಡಿ ತೊಗೋಬೇಕು. ಇಲ್ಲಿ ನೋಡ್ರಿ, ಕೆಳಗಿಂದ ಎಕ್ಸ್ಟ್ರಾಸ್ ಏನಿರುತ್ತೆ ಕಟ್ ಮಾಡಿ ತೊಗೋಬೇಕು. ಈ ಪಟ್ಟೆ ಏನು ಮಾಡೋದಂದರೆ ಕಚ್ ಹಾಕಬೇಕು. ಇಲ್ಲೇ ನಾವು ಹೊಲಿಗೆ ಹಾಕಿರ್ತೀವಲ್ಲ ಹೊಲಿಗೆಯಿಂದ ಕಚ್ಚಾ ಕಡೆ ಕಚ್ ಹಾಕಬೇಕು. ಈ ಥರ ನಾವು ಕಚ್ ಅಂತೀವಿ, ಇಂಗ್ಲೀಷಲ್ಲಿ ನ್ಯಾಚ್ ಅಂತಾರೆ. ಅರ್ಥ ಆಯ್ತಾ. ಸೊ ಎಡ್ಜ್ ಇದ್ದಲ್ಲೇ ನೀಟಾಗಿ ಹಾಕಬೇಕು. ಎಡ್ಜ್ ಬರುತ್ತಲ್ವ ಅಲ್ಲಿ ನೀಟಾಗಿ ಹಾಕಬೇಕು. ಇಲ್ಲಿ ನೋಡ್ರಾಗ ಮೂಲಿನ ಮೊದಲು ನಡುಕ ಕಟ್ ಮಾಡಿ ತೊಗೊಂಡ್ರೆ ಅಂದರೆ ಫೋಲ್ಡ್ ಮಾಡಿದಾಗ ಅಂದರೆ ಹೊಳಿಸಿದಾಗ ತುಂಬ ಚೆನ್ನಾಗಿ ಬರುತ್ತೆ ಅದು. ಸೊ ಎಲ್ಲಿ ಕರ್ವ್ ಇರುತ್ತೆ ಅಲ್ಲಿ ಮೇನ್ ಹಾಕಬೇಕು. ಅಂದರೆ ಬಟ್ಟೆ ದುಂಡುಗೆ ಬರೋಂಗಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ಓಕೆ. ಕಚ್ ಹಾಕ್ಕೊಳ್ರಿ, ಎಲ್ಲ ಕಡೆ ಹಾಕ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ, ಓಕೆನಾ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಫುಲ್ ನೋಡಿರಿ, ಓಕೆನಾ. ಈ ಥರ ಕಚ್ ಹಾಕ್ಕೊಡ್ರಿ, ಚೆನ್ನಾಗಿ ನೀಟಾಗಿ ರೌಂಡಾಗಿ ಎಲ್ಲ ಕಡೆ ಕಚ್ ಹಾಕ್ಕೋಬೇಕು. ಇದನ್ನು ಎಲ್ಲಿ ರೌಂಡ್ ಬರುತ್ತೆ ಅಲ್ಲಿ, ಎಡ್ಜಲ್ಲಿರುತ್ತೆ ಅಲ್ಲಿ. ಸೊ ಇವಾಗ ಏನು ಮಾಡಬೇಕು, ಮಧ್ಯ ಕೈ ಹಾಕಿ ಅದನ್ನು ನಡುಕ ಕೈ ಹಾಕಿ ಪಟಾಯಿಸ್ಬೇಕು. ಉಲ್ಟಾಲಿಂದ ತೆಗೆದು ಬಿಡಬೇಕು. ಹಿಂಗೆ ಕೆಳಗ ಮೇಲೆ ಹೊಲಿಗೆ ಹಾಕಿರ್ತೀವಲ್ಲ ಕೈ ಹಾಕಿ ತೆಗೆದು ಇದು ಮಾಡಬೇಕು. ಸೊ ಇಲ್ಲೇನಾದ್ರೆ ಅಂದರೆ ಇದು ಚೂಚಿಗಿರುತ್ತಲ್ವ, ಚೂಪಿರುತ್ತಲ್ಲ ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಏರ್ ಪಿನ್ ಹಾಕಿ ಅದನ್ನು ತಕ್ಕೋಬೇಕು. ಬರುತ್ತೆ, ನೀಟಾಗಿ ಬರುತ್ತೆ. ಕೈಲಿ ತೆಗೆದ್ರೆ ಬರುತ್ತೆ. ಸೊ ಏರ್ ಪಿನ್ ಹಾಕಿ ತೆಗೀರಿ, ತುಂಬ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಸಿಂಪಲ್ ಡಿಸೈನು. ಸೊ ನಮ್ಮ ಕಸ್ಟಮರ್ ಕೇಳಿದರು, ಸೊ ಸಿಂಪಲ್ ಲೇಸ್ ಹಚ್ಚಕ್ಕ ಅಂತ ಕೇಳಿದರು. ಸೊ ಈ ಥರ ಡಿಸೈನ್ ಬೇಕು ನನಗೆ, ಒಂದು ಇದನ್ನು ಹಚ್ಕೊಡೋಕೆ ಸಾಕು ಲೇಸು ಅಂತಂದರು, ಓಕೆನಾ. ಯಾಕಂದರೆ ಹೆವಿ ಅಮೌಂಟ್ ಕೊಡೋದಿಲ್ಲ ಅವ್ರು ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಅಷ್ಟಲ್ಲೇ ನಾವು ಡಿಸೈನ್ ಮಾಡಿ ಕೊಡಬೇಕಾಗತ್ತೆ, ಓಕೆನಾ. ಅವ್ರು ಲೇಸ್ ಹಚ್ಚಂದಿದ್ರು. ಸೊ ಇಲ್ಲೆಲ್ಲ ಹಾಗೆ ಹಳ್ಳಿ ಸೈಡೆಲ್ಲ ಹಿಂಗೆ ಉಟ್ಕೊಳೋದು. ಸೊ ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಹೊಲ್ಕೊಡ್ಬೇಕು. ನೀವಾದರೂ ಅಷ್ಟೇ, ನಿಮ್ಮ ಕಸ್ಟಮರ್ ಹೆಂಗೆ ಕೇಳಿರ್ತಾರೆ ಹಂಗೆ ಹೊಲ್ಕೊಡ್ಬೇಕಾಗುತ್ತೆ, ಓಕೆನಾ. ಸೊ ನೋಡ್ರಿ, ಇಲ್ಲಿಗೆ ನೀಟಾಗಿ ಸಿಂಪಲ್ಲಾಗಿ ಲೇಸ್ ಹಚ್ಚಿ ಕೊಟ್ಬಿಟ್ರೆ ಆಗೋಯ್ತು. ಲೇಸ್ ಆ ಕಡೆ ಬಾಜು ಆದರೂ ಹೊಲಿಸ್ರಿ, ಈ ಕಡೆ ಬಾಜು ಆದರೂ ಹೊಲಿಸ್ರಿ, ಯಾವ ಕಡೆ ಹೊಲಿಸಿದ್ರು ಬರುತ್ತೆ. ಒಟ್ಟು ನೀಟಾಗಿ ಲೇಸ್ ಹಚ್ಕೊಡ್ರಿ, ಓಕೆನಾ. ಸೊ ಲೈನಿಂಗ್ ಹಂಗೆ ಹೊರಗೆ ಬರ್ತಾ ಇರುತ್ತೆ, ನೀವು ಒಳಗೆ ಲೈನಿಂಗ್ ಆ ಕಡೆ ಜಗ್ ಬಿಟ್ಟು ಹಾಕ್ಕೊಂಡು ಹೊಲಿಬೇಕು, ಓಕೆನಾ. ಇದು ಈ ಥರ ಸ್ವಲ್ಪ ಎಡ್ಜಿಗೆ ಬಂದಲ್ಲ ನೀಟಾಗಿ ಹೊಲಿಗೆ ಹಾಕಬೇಕು. ನೀವು ಅವಸರ ಮಾಡಬಾರ್ದು, ನಿಧಾನಕ್ಕೆ ಹೊಲಿಗೆ ಹಾಕಬೇಕು, ಓಕೆನಾ. ಸೊ ಇದಾ ಮೇನ್ ಟ್ರಿಕ್, ಓಕೆನಾ.
ಸೊ ನೀಟಾಗಿ ನಿಧಾನಕ್ಕಿಲ್ಲೇ ಫೋಲ್ಡ್ ಮಾಡಿಕೊಂಡ್ರು ಅದು ಲೇಸ್ ಏನಿರುತ್ತಲ್ವ ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ಹಾಕಬೇಕಾಗುತ್ತೆ ನೀವು, ಓಕೆನಾ. ಸೊ ಹೆಣ್ಮಕ್ಳ ಕೈಲಿ ಯಾವ್ದು ಸಾಧ್ಯ ಆಗಲಾರ್ದು ಯಾವ್ದು ಐತೆ ಹೇಳ್ರಿ, ಎಲ್ಲ ಪ್ರತಿಯೊಂದು ಸಾಧ್ಯ ಆಗುತ್ತೆ. ಈ ಕಡೆ ಮಕ್ಕಳು ನೋಡ್ಕೋಬೇಕು, ಈ ಕಡೆ ಗಂಡರು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಹಬ್ಬದ ನೋಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು, ಹೌದು ತಾನೇ. ಹೆಣ್ಮಕ್ಳ ಕೈಲಿ ಎಲ್ಲ ಸಾಧ್ಯ. ಸೊ ಹೆಣ್ಮಕ್ಳು ದುಡೀರಿ, ಓಕೆನಾ. ಸೊ ಇಲ್ಲಿ ನೋಡ್ರಿ, ಇಲ್ಲಿಗ ನೀಟಾಗಿ ಹೊಲಿಗೆ ಹಾಕಬೇಕು. ಇಲ್ಲಿ ನೋಡ್ರಿ ಕೆಳಗೆ ಸೊ ನೀಟಾಗಿ ಲೈನಿಂಗ್ಗೆ ಎಳ್ಕೊಬೇಕಾಗತ್ತೆ. ಎಳ್ಕೊಂಡಾದ್ಮೇಲೆ ನೀಟಾಗಿ ಹೊಲಿಗೆ ಹಾಕ್ರಿ. ಈ ಕಡೆ ಮೂಲಿ ಬರುತ್ತಲ್ವಾ, ಅಲ್ಲಿ ಬಂದಾಗ ಸ್ವಲ್ಪ ಹುಷಾರಿಂದ ಮೆಲ್ಕ ಹಾಕಬೇಕು. ಹೆಂಗಂದರೆ ಈಗ ಸೀದಾ ಹೊಲಿಗೆ ಹಾಕ್ಕೊತ ಬರಬೇಕು. ಮೂಲಿ ಬಂದಾಗ ಎಡ್ಜ್ ಬಂದಾಗ ಏನು ಮಾಡಬೇಕಂದ್ರೆ ಸೂಜಿನ ಕೆಳಗಡೆ ಇಡಬೇಕು, ಫೂಟ್ ಮೇಲೆತ್ತಿ ಬಟ್ಟೆ ಹೊಡೆಸ್ಕೋಬೇಕು. ಅಂದಾಗ ನೀಟಾಗಿ ಚೌಕ ಎಡ್ಜ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಓಕೆನಾ. ಮತ್ತು ನೋಡ್ರಲ್ಲಿ ಇದೇ ಥರ ಮಾಡಬೇಕು ನೀವು ಕೂಡ ಅಷ್ಟೇ. ಸೂಜಿ ಡೌನ್ ಮಾಡಬೇಕು, ಫೂಟು ಮೇಲೆ ಎತ್ಕೋಬೇಕು, ಬಟ್ಟೆ ಹೊಡೆಸ್ಕೊಂಡು ಏನು ಮಾಡಬೇಕು, ನಂತರ ಹೊಲಿಬೇಕು, ಓಕೆನಾ. ಸೂಪರ್ ಡೂಪರ್ ಆಗಿ ಬರುತ್ತೆ ನೋಡ್ರಿ, ಓಕೆನಾ. ಎಡ್ಜು ಸೂಪರ್ ಡೂಪರ್ ಆಗಿ ಬರುತ್ತೆ. ಸೊ ನೋಡ್ರಿ, ನೆಕ್ಸ್ಟ್ ಏನು ಮಾಡ್ತೀರಂದರೆ ನೀಟಾಗಿ ಹೊಲಿಗೆ ಹಾಕಿ ಲೇಸ್ ಹಚ್ಚಿ ರೆಡಿ ಮಾಡಿಬಿಟ್ರೆ ಆಗೋಯ್ತು. ಲೇಸ್ ವರ್ಕಿಂದ ಆಗೋಯ್ತು. ಇಷ್ಟೇ, ಇದು ಲೇಸ್ ವರ್ಕ್ ಅಷ್ಟೇ. ಕೇಳಿದ್ರು ನಮ್ಮ ಕಸ್ಟಮರು, ಹಾಗೆ ಮಾಡಿದೆ, ಓಕೆನಾ. ಸೊ ಹೆಣ್ಮಕ್ಳು ಯಾರು ಖಾಲಿ ಕೂಡಬೇಡ್ರಿ, ಏನಾದರೂ ಒಂದು ವರ್ಕ್ ಮಾಡ್ತಾ ಇರಿ. ಹೆಣ್ಮಕ್ಳಾದವರು ಒಳ್ಳೆಯದೇ ವಿಚಾರ ಮಾಡಬೇಕು, ಒಳ್ಳೆಯದ ಥಿಂಕಿಂಗ್ ಇರಬೇಕಾಗುತ್ತೆ, ನಾವು ಒಳ್ಳೆಯದ ಮಾತಾಡಬೇಕಾಗುತ್ತೆ. ಅಂದಾಗ ನಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ. ಮತ್ತು ನಮಗೆ ಸಿಗುವಂತಹ ಫ್ರೆಂಡ್ಸ್ ಆಗಿರ್ಬೋದು, ಯಾರು ನಮಗೆ ನಮ್ಗೆ ಯಾರು ಹೊಸಬ್ರು ಪರಿಚಯ ಆಗ್ತಾರೆ, ಅವರು ಒಳ್ಳೆಯವರಾಗೇ ಸಿಗ್ತಾರೆ. ನಮ್ಮ ಮನಸ್ಸಲ್ಲಿ ಕೆಟ್ಟದಾಗಿದ್ನಪ್ಪ ಅಂದ್ರೆ ನಮಗೆ ಸಿಗೋರು ಕೆಟ್ಟ ಜನನೇ ಸಿಗ್ತಾರೆ. ಸೊ ನಾವು ಒಳ್ಳೇದು ಬಯಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ನಾವು ಕೆಟ್ಟದ್ದು ಬಯಸಿದ್ರೆ ಕೆಟ್ಟದ್ದಾಗುತ್ತೆ. ಸೊ ಒಳ್ಳೆಯದು ಕೆಟ್ಟದ್ದು ನಾವೇನು ಥಿಂಕ್ ಮಾಡ್ತೀವಿ ಆ ದೇವರು ಪ್ರತಿ ಕ್ಷಣಕ್ಕೂ ತಥಾಸ್ತು ಅಂತಂದೇಳಿ ಕೊಡ್ತಾ ಇರ್ತಾನೆ. ಸೊ ದೇವತೆಗಳು ಅಸ್ತು ಅಂತಿರ್ತವೆ. ಸೊ ಹಾಗಾಗಿ ನಾವು ಹೆಣ್ಮಕ್ಳು ಯಾವಾಗಲೂ ಲವಲವಿಕೆಯಿಂದ ಇರಬೇಕು, ಒಳ್ಳೆಯದನ್ನೇ ವಿಚಾರ ಮಾಡಬೇಕು, ಓಕೆನಾ. ಸೊ ನೋಡಿರಿ, ನೀಟಾಗಿ ನಮ್ಮ ಕಸ್ಟಮರ್ ಏನು ಕೇಳಿದರು, ಸೊ ಹಂಗಾಗಿ ನಾನು ಲೇಸ್ ವರ್ಕ್ ಮಾಡಿಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿರಿ, ಹಿಂಭಾಗಕ್ಕೆ ಏನು ಮಾಡಬೇಕಂದ್ರೆ ಟಕ್ಸ್ ಹಿಡಿದು ಕೊಡ್ತಾ ಇದ್ದೀನಿ. ಟಕ್ಸ್ ಹಿಡಿದಿದ್ದೀನಿ ನೋಡಿರಿ. ಲೇಸ್ ಹಚ್ಚಿದಾದ್ಮೇಲೆ ಟಕ್ಸ್ ಹಿಡಿದಾದ್ಮೇಲೆ ಲೇಸ್ ಹಚ್ಚಬೇಕು, ಓಕೆನಾ. ಕೆಳಗಡೆ ನಾನು ಹೇಳ್ತಾ ಇರೋದು, ಓಕೆನಾ. ಸೊ ನೋಡ್ರಿ, ಈಗ ನೀಟಾಗಿ ಲೇಸ್ ಹಚ್ಚಿ ಚೆನ್ನಾಗಿ ಕಾಣುತ್ತೆ. ಅವ್ರು ಲೇಸ್ ವರ್ಕ್ ಜಾಸ್ತಿ ಉಡೋದು. ಸೊ ಹಂಗಾಗಿ ನಾವು ಲೇಸ್ ವರ್ಕೆ ಎಲ್ಲರೂ ಆಸೆ ಬೇರೆ ಬೇರೆ ಇರುತ್ತೆ, ಅವರವರ ಆಸೆ ಅವರವರ ಬಕುತಿ ಹಾಗೆ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ವೀಡಿಯೋಸ್ ಬೇಕು ಹೇಳ್ರಿ, ನಾನು ಆ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಸೊ ನಿಮ್ಗೆ ನಮಗೆ ಹೊಸಬ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಓಕೆನಾ. ಓಕೆ, ಹೇಗಿದೆ ನೋಡಿರಿ ಸಿಂಪಲ್ ಬ್ಲೌಸು, ಕಮೆಂಟ್ ಮಾಡಿರಿ ಹೇಗಿದೆ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಬರ್ತವೆ ವೀಡಿಯೋಸು. ಸೊ ನೋಡಿ, ಸಪ್ರೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಅರ್ಥ ಆಗಲಿ ಅಂತ. ಫ್ರಂಟ್ ಭಾಗ ಇದೆ, ಬ್ಯಾಕ್ ಪಾರ್ಟ್ ಇವಾಗ ಆಯಿತು. ಸೊ ಸ್ಲೀವ್ ಕೂಡ ನೆಕ್ಸ್ಟ್ ಬರುತ್ತೆ. ಸೊ ನೋಡಿರಿ, ವೀಡಿಯೋಸ್ ಎಲ್ಲ ಫುಲ್ ನೋಡಿರಿ, ಓಕೆನಾ. ಸೊ ನಿಮಗೆ ಏನು ಬೇಕು, ಏನು ಅರ್ಥ ಆಗಿಲ್ಲ, ಏನು ಹೇಳಬೇಕು, ಪ್ಲೀಸ್ ಕಮೆಂಟ್ ಮಾಡಿರಿ, ಓಕೆನಾ. ಕಮೆಂಟ್ ಮಾಡಿರಿ, ಓಕೆ. ಕಮೆಂಟ್ ಮಾಡಿದರೆ ನೀವು ಯಾವ್ದು ಅಂತೀರ ಅದು ಮಾಡಿಕೊಡ್ತೀವಿ, ಓಕೆನಾ. ಸೊ ಬಾಯ್, ಥ್ಯಾಂಕ್ ಯು ಸೋ ಮಚ್, ಬಾಯ್.